स्वपुत्रेभ्यः इमां गां यथा दायं विभज्य भुक्तभोगां च महिषीं मृतकमिव सह महाविभूतिमपहाय स्वयं निहितनिर्वेदः हृदि गृहीतरुचिरहरिविहारानुभवः भगवतो नारदस्य पदवीमनुससार. ಭಾಗವತ ಸಾರೋದ್ಧಾರೆ ಅಯಂ ಏಕೋನಾಶೀತಿತಮಃ 79ನೆಯ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಭಾಗವತಸ್ಯ ಮಹಾಮುನಿನ ವೇದವ್ಯಾಸೇನ ಪ್ರಣೀತಸ್ಯ अन्यत्र छांदसात् वाचां विषये स्नातेन सूतेन महाभागेन शौनकादिभ्यः प्रोक्तस्य विविधाः श्लोकाः भिन्न भिन्न प्रकरणेषु समगृह्यन्त अवधूत शिरोमणिना विष्णुतीर्थेन. तत्रायं खलु वैराग्यप्रकरणम् इदानीम् अनुवर्तते. व्यतीतां कथां व्यतीतं च विषयं किञ्चिदिव श्रुत्वा स्मृत्वा अद्यतन कथा प्रवेशाय कल्पामहे वयं सर्वेपि. योऽयं साधकः षट् सपत्नान् कामक्रोध लोभ मोह मद मात्सर्य रूपान् विजिगीषति सः गृहेषु वर्तमानेषु जडचेतनादि पदार्थेषु प्रथमं निर्विद्येत. गृहरूपे दुर्गे स्थित्वैव ऊर्जितान् तान् अरीन् सः पराभावयेत्. एवं च यः जितेन्द्रियः आत्मरतिः बुधः गृहस्थाश्रमेपि वर्तते तस्य इमे षट् सपत्नाः कामक्रोधाद्याः काम बाधाम आवहेयुः. स्वविहिते आश्रमे वर्तमान एव अयं तत्त्वज्ञानं प्राप्य परं ब्रह्म अधिगच्छति. अतः साधकाः सर्वेपि गृहेषु वर्तमानाः नैकविधानि दुःखानि अनुभूय निर्वेदं वैराग्यं प्राप्नुयुः. न केवलं दुःखानि परन्तु नानाविधानि भगवतैव दत्तानि प्रारब्धकर्मायत्तानि सुखान्यपि अनुभवन्तः तेषां सुखानां दातारं भगवन्तमेव पुनः पुनः स्मृत्वा तमेव ज्ञातुकामाः सेवितुकामाश्च शास्त्राणि शृणुयुः. श्रुत्वा च
ತಾನ್ ವಿಷಯಾನ್ ಮನ್ಯೇರನ್ ತತಶ್ಚ ತಂ ಭಗವಂತಂ ಹೃದಯ ಧ್ಯಾಯೇಯುಃ ಅಂತತಶ್ಚ ತಮೇವ ಪ್ರಾಪ್ಯ ತಸ್ಮಿನ್ ವಿಲೀಯೇರನ್. ವೈರಾಗ್ಯಜನಕವಾದ ಅನೇಕ ಜನ ರಾಜರ ಕಥೆಗಳನ್ನು, ಅವರ ಮಾತುಗಳನ್ನು ನಾವೀಗ ಕೇಳ್ತಿದ್ದೇವೆ. ಅಲ್ಲಿ ಪ್ರಿಯವ್ರತ ರಾಜನ ಕುರಿತಾದ ವರ್ಣನವನ್ನು ನಾವು ನೋಡಿದ್ದೇವೆ. ಸನ್ಯಾಸ ಸ್ವೀಕರಿಸಬೇಕು ಅಂತ ಹಂಬಲ ಇದ್ದಂಥ ಆತನಿಗೆ ಚತುರ್ಮುಖ ಬ್ರಹ್ಮ, ನೀನು ಸನ್ಯಾಸವನ್ನು ಸ್ವೀಕರಿಸತಕ್ಕದ್ದಲ್ಲ, ಗೃಹಸ್ಥಾಶ್ರಮದಲ್ಲೇ ಇದ್ದು ಇದೆಲ್ಲವನ್ನು ಗೆಲ್ಲಬೇಕು ಅಂತ ಉಪದೇಶಿಸಿದ. ಮುಂದೆ ಏನು ಮಾಡಿದ ಅನ್ನೋದನ್ನು ಈ ಶ್ಲೋಕದಲ್ಲಿ ನೋಡ್ತೀವಿ, 79ನೇ ಶ್ಲೋಕದಲ್ಲಿ. ಇದು 5ನೇ ಸ್ಕಂದದ 1ನೇ ಅಧ್ಯಾಯದ 38ನೇ ಶ್ಲೋಕ, ಗದ್ಯ ಭಾಗ. ಇದು ಮೂಲತಃ ಶ್ಲೋಕ ಅಲ್ಲ. ಪ್ರಿಯವ್ರತ ರಾಜ ಭೂಮಿಯನ್ನ ಆಳಿದ, ತನ್ನ ಎಲ್ಲ ಮಕ್ಕಳಿಗೆ ಅದನ್ನ ಹಂಚಿಕೊಟ್ಟ. ಮತ್ತೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟ. ಮಹಾರಾಣಿಯನ್ನು ಕೂಡ, ತನ್ನ ಪತ್ನಿಯನ್ನು ಕೂಡ ಅಲ್ಲಿಂದ ಬಿಟ್ಟ. ವೈರಾಗ್ಯವನ್ನು ಹೊಂದಿದ. ಭಗವಂತನ ಲೀಲೆಗಳನ್ನು ಹೃದಯದಲ್ಲಿ ಅವನು ಸ್ಮರಿಸ್ತಾ ಇದ್ದ ಯಾವಾಗಲೂ. ನಾರದ ಮುನಿಯೇನು ನಿವೃತ್ತಿ ಮಾರ್ಗದ ಉಪದೇಶವನ್ನು ಮಾಡಿದ್ರು, ಅದರಂತೆಯೇ ಅವನು ಮುಂದುವರೆದ. ಅವನ ಬಗ್ಗೆ ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಯೋಗಕರ್ಮಜಂ ಯಶ್ಚಕ್ರೇ ನಿರಯೌಪಮ್ಯಂ ಪೌರುಷಂ ತು ಜನಪ್ರಿಯಂ ಅಂತ ಹೀಗೆ ಭಾಗವತದಲ್ಲೇ ಕೇಳಿ ಬರ್ತದೆ. ವಿಷಯ ಪದಾರ್ಥಗಳನ್ನೆಲ್ಲ ಅನುಭವಿಸಿ ಅನಾಯಾಸವಾಗಿ ಇನ್ನು ನನಗಿದು ಬೇಕಾಗಿಲ್ಲ ಅಂತ ಬಿಟ್ಟು ಬಿಡುವುದೇ ವೈರಾಗ್ಯ. ನಾವು ಶವವನ್ನು ಬಿಟ್ಟು ಹೋಗುವಂತೆ ವಿಷಯ ಪದಾರ್ಥಗಳನ್ನು ಬಿಟ್ಟು ಹೋಗ್ಬೇಕಂತ, ಮೃತಕಮೇವ ಅಂತ. ಇಲ್ಲಿ ಎರಡು ಅರ್ಥ. ನಮ್ಮ ಶವವನ್ನು ನಾವು ಬಿಟ್ಟು ಹೋಗ್ತೇವೆ, ಕೆಲವು ಸರಿ ಇನ್ನೊಬ್ಬರ ಶವವನ್ನು ಬಿಟ್ಟು ಹೋಗ್ತೇವೆ. ಅಂತೂ ಇವೆರಡೂ ನಮ್ಮ ಜೀವಮಾನದಲ್ಲೇ, ಎಲ್ಲರ ಜೀವಮಾನದಲ್ಲೂ ಆಗ್ತಿರ್ತವೆ. ನಾವೇ ನಾಳೆ ಮರಣಿಸಿದಾಗ ನಮ್ಮ ಶವವನ್ನು ಬಿಟ್ಟು ಹೋಗಬೇಕು. ಇನ್ನೊಬ್ಬರಂತೂ ನಮ್ಮ ಸುತ್ತಮುತ್ತಲು ಮರಳಿಸಿದಾಗ ಅವರ ಶವಗಳನ್ನು ನಾವು ಸ್ಮಶಾನದವರೆಗೆ ಹೋಗಿ ಬೀಳ್ಕೊಟ್ಟು ಅಲ್ಲಿಂದ ಮರಳಿ ಬರ್ತೇವೆ. ನಮ್ಮ ಶವವನ್ನು ಕೂಡ ಸ್ಮಶಾನದವರೆಗೆ ಬಂದು ಬೀಳ್ಕೊಡ್ತಾರೆ. ಅದೆಷ್ಟೇ ಪ್ರಿಯವಾಗಿದ್ದರೂ ಕೂಡ ಇನ್ನು ಅದರಿಂದ ಉಪಯೋಗ ಇಲ್ಲ ಅಂತ ಗೊತ್ತಾಗಿ ಸ್ವಲ್ಪ ಹೊತ್ತು ಗೋಳಾಡಿ ಶವವನ್ನು ಬೀಳ್ಕೊಟ್ಟು ಮತ್ತು ಒಂದು ಸ್ವಲ್ಪ ಹೊತ್ತು ಆ ಗೋಳಾಟವನ್ನು ಮುಂದುವರಿಸಿ ಮತ್ತು ಕೊನೆಗೆ ತಮ್ಮ ಜೀವನಕ್ಕೆ ತಾವು ಹೊಂದ್ಕೋತಾರೆ ಎಲ್ಲರೂ ಕೂಡ. ಹಾಗೆ ಅರಮನೆಯ ಭೋಗ ಭಾಗ್ಯಗಳನ್ನೆಲ್ಲ ಗೆಲ್ಲಬೇಕಂತ. ಮಕ್ಕಳನ್ನು ಪಡೆದ, ರಾಜ್ಯ ಆಳಿದ ಚತುರ್ಮುಖ ಬ್ರಹ್ಮದೇವನ ಉಪದೇಶ ಅದು. ಚತುರ್ಮುಖ ಬ್ರಹ್ಮನ ಮಗ ಸ್ವಯಂಭೂಮನು, ಅವನ ಮಗ ಈ ಪ್ರಿಯವ್ರತ. ಸುಖ ಬೇಕು ಅಂತ ಅವನಲ್ಲಿ ಅಂತ ಹಪಹಪಿ ಏನೂ ಇರಲಿಲ್ಲ. ನಾರದರು ಅವನಿಗೆ ಉಪದೇಶ ಮಾಡಿದ್ರಿಂದ ಮೊದಲಿಂದ ವೈರಾಗ್ಯ ಇದ್ದೇ ಇತ್ತು. ಎಲ್ಲವನ್ನೂ ಅನುಭವಿಸಿದ, ಸಾರ ಇಲ್ಲ ಅಂತ ಅನುಭವದಿಂದ ಕಂಡ. ಇನ್ನೊಬ್ಬರ ಉಪದೇಶದಿಂದ ಕಾಣುವುದಕ್ಕೂ ನಾವೇ ಅದನ್ನ ಅನುಭವದಿಂದ ಕಾಣುವುದಕ್ಕೂ ವ್ಯತ್ಯಾಸ ಇದೆ. ಗೃಹಸ್ಥಾಶ್ರಮ ಅನ್ನೋದೊಂದು ದೊಡ್ಡ ಕೋಟೆಗೋಡೆ. ಆ ಕೋಟೆಗೋಡೆಯಲ್ಲಿ 110 ಕೋಟಿ ವರ್ಷ ಕಾಲ ಆತ ಇದ್ದ. ಕಾಮಾದಿ ಶತ್ರುಗಳನ್ನ ಗೆದ್ದೇ ಇದ್ದ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ, ಈ ಮೂರು ಒಂದೇ ನಾಣ್ಯದ 3 ಮುಖಗಳು. 3 ಮುಖ ಇರುವಂತಹ ಒಂದು ನಾಣ್ಯ ಇದು, ವಿಚಿತ್ರವಾದ ನಾಣ್ಯ. ಭಕ್ತಿ ಇಲ್ಲದೆ ಹೋದರೆ
ಜ್ಞಾನಕ್ಕೂ ವೈರಾಗ್ಯಕ್ಕೂ ಅರ್ಥವಿಲ್ಲ. ವೈರಾಗ್ಯ ಇಲ್ಲದೆ ಹೋದರೆ ಭಕ್ತಿ ಮತ್ತು ಜ್ಞಾನಗಳಿಗೆ ಅರ್ಥ ಇಲ್ಲ. ಜ್ಞಾನ ಇಲ್ಲದೆ ಹೋದರೆ ಭಕ್ತಿ ಮತ್ತು ವೈರಾಗ್ಯಕ್ಕೂ ಅರ್ಥ ಇಲ್ಲ. ಹಾಗೆ ಭಕ್ತಿ ಇದ್ದರೆ ಅವನು ಪ್ರಾರಬ್ಧ ಕರ್ಮ ವಶಾತ್ ಏನು ಭೋಗವನ್ನು ಅನುಭವಿಸ್ತಾನೆ, ಅದು ಆ ಭೋಗ ಅವರಿಗೆ ಬಾಧಕವೂ ಅಲ್ಲ. ಜಗನ್ನಾಥ ಗೋಪಾಲದಾಸರು ಹೇಳುವಂಥ ಒಂದು ಹಾಡನ್ನ ಗುರುಗಳಾದ ಪುರಾಣಿಕಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು. ಅವರು ಶ್ರೋತೃಗಳಿಗೆ ಹೇಳ್ತಾರೆ, ವೈರಾಗ್ಯ ಮಾರ್ಗದ ಬಗ್ಗೆ ಹೇಳ್ತೇನೆ ಕೇಳಿ. ದಾರಿದ್ರ್ಯ ಮಾರ್ಗ, ದಟ್ಟ ದಾರಿದ್ರ್ಯದ ಮಾರ್ಗ ಅದು ಬೇಕಾಗಿಲ್ಲ. ಭಗವಂತನನ್ನು ಆರಾಧನೆ ಮಾಡಬೇಕಾಗಿದೆ. ಅದಕ್ಕಾಗಿ ಸ್ತ್ರೀ ಸಂಘವನ್ನು ಬಿಟ್ಟರೆ, ಸಂಪತ್ತು, ಧನ, ಭೂಮಿ ಇತ್ಯಾದಿಗಳನ್ನು ಬಿಟ್ಟರೆ ಮುಗಿದು ಹೋಯ್ತೇನೆ, ಏನೂ ಅಲ್ಲ. ಧೀರರಿಗೆ, ಯಾರು ಧೀ ಅಂದರೆ ಬುದ್ಧಿಯಲ್ಲಿ ಆಸಕ್ತರಾಗಿರ್ತಾರೆ, ಅಂಥವರಿಗೆ ಇದರಿಂದೇನು ವೈರಾಗ್ಯ ಅಂತ, ಇಂಥ ವೈರಾಗ್ಯದಿಂದ ಫಲ ಏನೂ ಇಲ್ಲ. ಸೊಂಟಕ್ಕೆ ಧಾಬಳಿ ಮೊದಲಾದ ವಸ್ತ್ರಗಳನ್ನು ಉಟ್ಕೊಂಡಿದ್ದಾರೆ. ಶರೀರಕ್ಕೆ ಎಲ್ಲ ಕಡೆ ಭಸ್ಮ ಹಚ್ಕೊಂಡಿದ್ದಾರೆ, ಅಥವಾ ಗೋಪಿಚಂದ್ರನ ಅಥವಾ ಗಂಧ ಹಚ್ಕೊಂಡಿದ್ರು ಅವನನ್ನ ಎಲ್ಲರೂ ಅವಧೂತ ಅಂತ ಕರೆದು ಬಿಡ್ತಾರೇನು? ಅವಧೂತ ಅಂತ ಕರಿಬೇಕಾದ್ರೆ ಅಂತರಂಗದಲ್ಲಿ ಏನು ಅನುಭವ ಆಗಿದೆ ಅನ್ನೋದು ಮುಖ್ಯ. ದಾವಳಿ ಉಟ್ಕೊಂಡು, ಲಂಗೋಟಿ ಉಟ್ಕೊಂಡು ಬತ್ತಲೆ ತಿರುಗಾಡಿದವರೆಲ್ಲರೂ ಅವಧೂತರಾಗೋ ಸಾಧ್ಯ ಇಲ್ಲ. ಅವನನ್ನ ಅವಧೂತ ಅಂತ ಯಾರು ಕರೆಯೋದು ಇಲ್ಲ, ತಮ್ಮ ಮನೆಗೆ ಕರೆಯೋದು ಇಲ್ಲ. ಸುಮ್ಮನೆ ವೈರಾಗ್ಯ ಅಂತ ಒಂದು ವಾರ್ತೆ ಅಷ್ಟೆ. ಭಾರಿ ವಿರಕ್ತರು ಇವರು ಅಂತ ಎಲ್ಲ ಕಡೆ ಸುದ್ದಿ ಒಂದು ಹರಡೀತು. ನಾರಾಯಣನಿಗೆ ಇದು ಪ್ರಿಯ ಅಲ್ಲ. ರಾಗಭೋಗಗಳು ಆಗಲಿ, ದೇಹಕ್ಕೆ ಯಾಗಗಳು ಮಾಡಿ ಹರಿಗರ್ಪಿಸಿ, ಏನೇ ಆಗಲಿ ನಾನಾ ಥರದ ಭೋಗಗಳನ್ನು ಅನುಭವಿಸಿ ಅವನ್ನೆಲ್ಲ ದೇಹಕ್ಕೆ ನಾವು ಸ್ವೀಕಾರ ಮಾಡಬೇಕು. ಮತ್ತು ಯಜ್ಞಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಪರಿತ್ಯಾಗವ ಮಾಡದೆ ಹರಿಯಿಂದಾದುದು ಎಂದು ಭೋಗಿಸುತ್ತಿಪ್ಪುದೇ ವೈರಾಗ್ಯ. ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನ ಸುಖ ಆಗಲಿ ದುಃಖ ಆಗಲಿ ಸ್ವೀಕಾರ ಮಾಡಬೇಕು. ಅದಕ್ಕೆ ವೈರಾಗ್ಯ ಅಂತಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ, ಆತ್ಮನಿಷ್ಠೋ ಹರಿಃ ಪೂಜ್ಯ ಆತ್ಮನಾಮ ಅಶನಾದಿಕೈಹಿ ಅಂತ. ಆತ್ಮ ಅಂದರೆ ಜೀವ. ಆ ಜೀವನಲ್ಲಿರುವ ಭಗವಂತನನ್ನ ಎಲ್ಲರೂ ಪೂಜಿಸ್ಬೇಕಂತೆ. ಹೇಗೆ ಪೂಜಿಸ್ಬೇಕು ಅಂದರೆ ಅಶನಾದಿಕೈಹಿ, ಭೋಜನ ಇತ್ಯಾದಿಗಳನ್ನು ಮಾಡಿ, ಬಟ್ಟೆ ಇತ್ಯಾದಿಗಳನ್ನು ಉಟ್ಟು, ಅಶನ ವಸನ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ, ಏನು ಭೋಗ್ಯವನ್ನು ಅನುಭವಿಸುವ ಪ್ರಸಂಗ ಬಂದಿದೆ ಅದನ್ನೆಲ್ಲವನ್ನು ಅನುಭವಿಸಿ ನಮ್ಮೊಳಗಿರುವ ಆ ಆತ್ಮನಾಮಕನಾದ ಭಗವಂತನನ್ನು ಪೂಜಿಸಬೇಕು. ಇದು ಪೂಜೆ. ಎಲ್ಲವೂ ಆತನ ಆರಾಧನೆ ಅಂತ ತಿಳ್ಕೊಂಡ್ರೆ ಆಯಿತು. ಭಕ್ತಿ ಇದ್ದರೆ ಅದನ್ನು ಸ್ವೀಕಾರ ಮಾಡಬಹುದು. ವೈರಾಗ್ಯವನ್ನು ತಾಳಬಾರ್ದಂತಲ್ಲ, ವೈರಾಗ್ಯವನ್ನು ತಾಳಲಿಕ್ಕೆ ಪಕ್ವವಾದ ಮನಸ್ಸು ಬೇಕು. ಅಕಾಲ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯ ಬೇಡ. ಕಾಗೆಯಂತೆ ಮೈಯ ಕರ್ರಗೆ ಮಾಡಿನ್ನು ರೋಗ ಬಂದೆಂಬಂತೆ ನಾಮ ಬಡ್ಕೊಂಡು ಭೋಗದ ವಸ್ತು ಪರಿತ್ಯಾಗವ ಮಾಡಿನ್ನು ಆಗುವ ಕಾರ್ಯಗಳಾಗುತ್ತಲಿರೆ ಅಂತೆ ಹ್ಯಾಂಗೆ ಜನರು ಕಾಂಬರೋ ಹಾಗೆ ವೈರಾಗ್ಯವನ್ನು ಮಾಡೇ ವೈರಾಗ್ಯವಲ್ಲವೋ. ಇದಕ್ಕೆ ಹೀಗೆ ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ. ಕಾಗೆಯಂತೆ ಮೈಯನ್ನು ಕರ್ರಗೆ ಮಾಡಿಕೊಂಡಿದ್ದಾನೆ. ಬಿಸಿಲು ಇತ್ಯಾದಿಗಳಿಗೆ ಕೂತ್ಕೊಂಡು ಮೈ ಎಲ್ಲ ಕರ್ರಗಾಗಿ ಹೋಗಿದೆ ಕಾಗೆಯಂತೆ. ಅದನ್ಯಾರು ವೈರಾಗ್ಯ ಅಂತ ಅನ್ನೋದಿಲ್ಲ ಅಂತ ಹೀಗೊಂದು ಅರ್ಥ ಮಾಡ್ಬೋದು. ಕಾಗೆಯಂತೆ ಕಪ್ಪಾಗಿ ಬಿಟ್ಟಿದೆ ಬಿಸಿಲಿಗೆ ಕೂತು. ಆದರೆ ರೋಗ ಬಂದೆಂಬಂತೆ ನಾಮ ಬಡ್ಕೊಂಡು ಮೈಗೆಲ್ಲ ಬೆಳ್ಳಗಿನ ಗೋಪಿಚಂದನ ಗಂಧ ಇತ್ಯಾದಿಗಳನ್ನು ಹಚ್ಕೊಂಡಿದ್ದಾನೆ. ಹಳದಿ ಬಣ್ಣದ ಗಂಧವೋ ಬೆಳ್ಳಗಿನ ಗಂಧವೋ ಏನೋ ಹಚ್ಕೊಂಡಿದ್ದಾನೆ. ನೋಡಿದರೆ ರೋಗ ಬಂದಂತೆ ಕಾಣಿಸ್ತದೆ. ಈ ಮಾತನ್ನು ನೋಡಿದರೆ ಹಿಂದಿನ ಕಾಗೆಯಂತೆ ಮೈಯ ಕರ್ರಗೆ ಮಾಡಿನ್ನು ಅಂತ ಅನ್ನೋ ಮಾತಿಗೆ ಹೀಗೆ ಅರ್ಥ ಇರಬಹುದು. ವಿಷ್ಣು ರಂಗಾರಶೇಷೇಣ ಯೋಂಗಾನಿ ಪರಿಮಾರ್ಜಯೇ ಅಂತ ಒಂದು
ಮಾತು ಕೇಳಿ ಬರ್ತದೆ. ವಿಷ್ಣುವಿನ ಅಂಗಾರ ಏನಿದೆ, ಕೆಂಡಕ್ಕೆ ಆ ಧೂಪಕ್ಕೆ ನಾವು ದಶಾಂಗವನ್ನು ಹಾಕಿ ಭಗವಂತನಿಗೆ ಆರತಿ ಮಾಡ್ತೇವಲ್ಲ, ಅದಾದಮೇಲೆ ಅದನ್ನು ಆರಿಸಿದಾಗ ಅದನ್ನು ಮೈಗೆ ಹಚ್ಕೋಬೇಕು ಅಂತ ಏನು ಒಂದು ವಿಧಾನ ಇದೆಯಲ್ಲ, ಅದನ್ನು ಮಾಡಿಕೊಂಡಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ದಾಸರು ಹೇಳ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಮೈಯನ್ನೆಲ್ಲ ಕರ್ರಗೆ ಮಾಡ್ಕೊಂಡಿದ್ದಾನೆ, ಹಣೆಯ ಮೇಲೆ, ಭುಜಗಳ ಮೇಲೆ, ಎದೆ, ಹೊಟ್ಟೆ ಮೇಲೆಲ್ಲ ಅಂಗಾರವನ್ನು ಹಚ್ಕೊಂಡಿದ್ದಾನೆ. ಎಲ್ಲ ಕಡೆ ಕರ್ರಗಿರುವುದರಿಂದ ಕಾಗೆಯಂತೆ ಕಾಣಿಸ್ತಾ ಇದೆ. ಇನ್ನು ಹಳದಿ ಬಣ್ಣದ, ಬಿಳಿ ಬಣ್ಣದ ಗಂಧವನ್ನು ಹಚ್ಕೊಂಡಿದ್ದಾನಲ್ಲ, ನಾಮ ಅಂದರೆ ಪುಂಡ್ರ, ಅದನ್ನು ಪಡ್ಕೊಂಡಿದ್ದಾನೆ. ಅದನ್ನು ನೋಡಿದರೆ ಮೈಯೆಲ್ಲ ಒಂದು ಕಡೆ ಹಳದಿ ಆದಂಗೆ ಕಾಣಿಸ್ತದೆ, ಹಳದಿಯಾಗಿ ಬೆಳ್ಳಗಾಗಿ ಕಾಣಿಸ್ತಾ ಇದೆ. ರೋಗ ಬಂದಿದೆಯೇನೋ, ಬಿಳುಪು ರೋಗ ಅಥವಾ ಕಾಮಾಲ ರೋಗ ಏನಾದ್ರು ಬಂದಿದೆಯೇನೋ ಅನ್ನುವಂತೆ ಕಾಣಿಸ್ತಾ ಇದ್ದಾನೆ. ಭೋಗದ ವಸ್ತುವನ್ನು ಪರಿತ್ಯಾಗ ಮಾಡಿದ್ದಾನೆ. ಅದನ್ನ ಜನ ಹೇಗೆ ಕಂಡಾರೋ, ನಿನ್ನ ಜನರ ಕಣ್ಣಿಗೆ ಏನು ಕಾಣಿಸಿತು ನಿಮ್ಮ ಈ ವೈರಾಗ್ಯದ ಜೀವನ? ಇಂಥ ವೈರಾಗ್ಯವನ್ನು ಮಾಡಿದರೆ ಅದಕ್ಕೆ ವೈರಾಗ್ಯ ಅಂತ ಅನ್ನೋದಿಲ್ಲ. ನಾಮ ಹಚ್ಕೋಬಾರ್ದು ಅಂತಲ್ಲ, ಅಂಗಾರ ಹಚ್ಕೋಬಾರ್ದು ಅಂತಲ್ಲ, ಅಕ್ಷತೆ ಹಚ್ಕೋಬಾರ್ದು ಅಂತಲ್ಲ. ಆದರೆ ಏನು ಪಾಲಿಗೆ ಬಂದಿದೆ ಅಂತ ಸುಖವನ್ನಾದರೂ ಕೂಡ ಅನುಭವಿಸಬೇಕು. ನಮ್ಮ ವಿರಕ್ತ ಜೀವನ ಅದು ನಮಗೂ ಕೂಡ ಸುಖದಾಯಕ ಆಗುವಂತಿರಬೇಕು. ಮನಃಪೂತಂ ಸಮಾಚರೇತ್ ಅಂತ ಭಾಗವತದಲ್ಲೇ ಹೇಳ್ತಾರೆ. ಮತ್ತೊಂದು ಕಡೆ ಆತ್ಮನ ತುಷ್ಟಿರೇವಚ, ನಮಗೆ ಸಮಾಧಾನ ಆಗುವಂತೆ ಬದುಕಬೇಕು ಅಂತ. ಯಾರೋ ವಿರಕ್ತರಾಗಿದ್ದಾರೆ, ವೈರಾಗ್ಯದ ಜೀವನ ನಡೆಸ್ತಿದ್ದಾರೆ ಅಂದ ಮಾತ್ರಕ್ಕೆ ನಾವು ಎಲ್ಲರೂ ಅಂಥದೇ ವೈರಾಗ್ಯದ ಜೀವನವನ್ನೇನಾದರೂ ನಡೆಸಿಬಿಡ್ತೇವೆ ಅಂತ ಭ್ರಮೆ ಇಟ್ಕೊಳ್ಳುವುದು ಉಚಿತ ಅಲ್ಲ. ಈಗ ಅದರ ತಾತ್ಪರ್ಯ ಗೊತ್ತಾಗ್ತದೆ. ಸುಖ ದುಃಖ ಎಲ್ಲವನ್ನೂ ಅನುಭವಿಸಿ ಆಮೇಲೆ ವೈರಾಗ್ಯವನ್ನು ತಾಳಬೇಕು. ಅದು ಭಗವಂತನಿಗೆ ಪ್ರೀತಿಕರ. ನಾಗಶಯನ ಗೋಪಾಲ ವಿಠ್ಠಲ ಸಮ್ಮತಾಗಿ ಉಂಡುಣಿಸೋದೇ ಉಣುವುದು ವೈರಾಗ್ಯ. ಅನಂತಶಯನಾದ ಶೇಷಶಯನಾದ ಗೋಪಾಲ ವಿಠಲನಿಗೆ, ಭಗವಂತನಿಗೆ, ಅವನಿಗೆ ಸಮ್ಮತ ಆಗುವಂತೆ ನಾವು ಉಂಡು ಇನ್ನೊಬ್ಬರಿಗೂ ಉಣಿಸುವುದೇ ಇದು ವೈರಾಗ್ಯ ಅಂತ ವರ್ಣನೆ ಮಾಡ್ತಾರೆ. ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಯೋಗ ಕರ್ಮಜಂ ಯಶ್ಚಕ್ರೇ ನಿರಯೌಪಮ್ಯಂ ಪುರುಷಾನು ಜನಪ್ರಿಯ ಅಂತ. ಇದು ಅದೇ 5ನೇ ಸ್ಕಂದದ 1ನೇ ಅಧ್ಯಾಯದ 41ನೇ ಶ್ಲೋಕದಲ್ಲೇ, ಅದು ಕೊನೆಯ ಶ್ಲೋಕ ಆ ಅಧ್ಯಾಯದಲ್ಲಿ. ಪಾತಾಳ, ಸ್ವರ್ಗ, ಭೂಲೋಕಗಳ ಐಶ್ವರ್ಯ ಯಾವುದು ಕೂಡ ಬೇಡ ಅಂತ ಕಾಣಿಸ್ತು ಆ ಪ್ರಿಯವ್ರತನಿಗೆ. ನರಕಕ್ಕೆ ಸಮಾನ ಇದು ಅಂತ ಕಾಣಿಸ್ತು ಅವನಿಗೆ. ಅವನು ಭಗವಂತನ ಭಾಗವತರ ಸಂಘವನ್ನು ಮಾತ್ರ ಬಯಸಿದ. ಹೀಗೆ ಆ ಪ್ರಿಯವ್ರತನ ವೈರಾಗ್ಯ ಭಕ್ತಿ ಭರಿತವಾಗಿತ್ತು ಅಂತ ಅವನು ಹೇಗೆ ಸಂಸಾರದಲ್ಲಿ ಇದ್ದೇ ಅದನ್ನು ಜಯಿಸಿ, ಸಂಸಾರದಲ್ಲಿ ಈಸಿ ಅದನ್ನು ಜಯಿಸಿ ಮುಂದೆ ಹೋದ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಮುಂದಿಂದು 80ನೇ ಶ್ಲೋಕ ಪ್ರಹ್ಲಾದನ ಮಾತು. ಕುತ್ರಾಶಿಷಃ ಶ್ರುತಿಸುಖಾಃ ಮೃಗತೃಷ್ಣ ರೂಪಾಃ ಕ್ಲೇದಂ ಕಲೇವರಮಶೇಷ ರುಜಾಂ ವಿರೋಹಂ ನಿರ್ವಿದ್ಯತೆ ನತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಸುಖಲವೈಹಿ ಶಮಯನ್ ದುರಾಪೈಹಿ. ಇದು 7ನೇ ಸ್ಕಂದದ 9ನೇ ಅಧ್ಯಾಯ, ಅಲ್ಲಿ 25ನೇ ಶ್ಲೋಕ ಇದು. ಪ್ರಹ್ಲಾದ ಈ ವಿಷಯ ಪದಾರ್ಥಗಳ ಬಗ್ಗೆ ಏನು ವರ್ಣನೆ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಪ್ರಹ್ಲಾದ ನರಸಿಂಹನೆದುರಿಗೆ ತನ್ನ ಅಂತರಾಳವನ್ನು ತೋಡ್ಕೊಳ್ತಾನೆ. ಶರೀರ, ಮನೆ, ಮಡದಿ ಮೊದಲಾದ ಆಶೀಷ್ಗಳು ಅಂದರೆ ಆಸೆಗಳು, ಭೋಗಗಳು ಅಥವಾ ಆಕಾಂಕ್ಷೆಗಳು, ಇವೆಲ್ಲ ಶ್ರುತಿ ಸುಖ ಕೇಳಲಿಕ್ಕೆ ಬಹಳ ಅದ್ಭುತವಾಗಿರ್ತದೆ. ಆದರೆ
ಮೃಗತೃಷ್ಣ ರೂಪ, ಮರೀಚಿಕೆ ಅಂತೆ, ಮರುಮರೀಚಿಕೆ ಅಂತ ಇರ್ತದೆ, ಬಿಸಿಲು ಕುದುರೆ ಅಂತ ಇರ್ತದೆ. ದೂರದಲ್ಲಿ ನೀರಿನಂತೆ ಕಾಣಿಸ್ತದೆ, ಹತ್ರ ಹೋಗಿ ನೋಡಿದರೆ ಅಲ್ಲಿ ನೀರೇ ಇರೋದಿಲ್ಲ. ಕ್ವೇದಂ ಕಲೇವರಂ ಅಶೇಷ ರುಜಾಂ ವಿರೋಹಂ. ನಮ್ಮ ಈ ಶರೀರ ಇದೆಯಲ್ಲ, ಇದು ಎಲ್ಲ ಥರದ ದೈಹಿಕ ಮಾನಸಿಕ ರೋಗಗಳಿಗೆಲ್ಲ ಮೂಲ. ಈ ದೇಹ ಇರೋದ್ರಿಂದಲೇ ಕದಾಚಿತ್ ಮನಸ್ಸಿಗೂ ಕೂಡ ಅನೇಕ ಥರದ ಸಮಸ್ಯೆಗಳು ಬಂದು ಒದಗಿರ್ತವೆ. ಆ ಭೋಗಗಳು ಎಲ್ಲಿವೆ, ಈ ಶರೀರ ಎಲ್ಲಿದೆ, ಇದೆಲ್ಲವನ್ನು ಗಮನಿಸಿದರೆ ನಮಗೆ ವೈರಾಗ್ಯ ಬರಬೇಕಿತ್ತು. ಆದರೆ ನಿರ್ವಿದ್ಯತೆ ನತು ಜನಃ, ವೈರಾಗ್ಯ ಮಾತ್ರ ಬರೋದಿಲ್ಲ. ದೊಡ್ಡ ವಿದ್ವಾಂಸನೇ ಆದವನು, ಎಲ್ಲವನ್ನೂ ತಿಳ್ಕೊಂಡಂಥವನು, ಅವನಿಗೆ ಈ ವಿಷಯದ ಅಪೇಕ್ಷೆ ಅನ್ನುವಂಥ ಒಂದು ದೊಡ್ಡ ಬೆಂಕಿ. ಆ ಬೆಂಕಿಯನ್ನ ಸುಖ ಭೋಗದಿಂದ ತೃಪ್ತಿಪಡಿಸಬೇಕು ಅಂತ ಹೋಗ್ತಾನೆ. ಕಾಮಾನಲಂ ಸುಖಲವೈಹಿ ಶಮಯನ್ ದುರಾಪೈಹಿ. ದೊಡ್ಡ ಬೆಂಕಿ ಭಗ ಭಗ ಉರಿತಾ ಇದೆ. ನಾವು ಅಲ್ಪ ಭೋಗಗಳನ್ನು ಅದಕ್ಕೆ ಕೊಟ್ಟು ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಇಲ್ಲ, ಅಲ್ಪ ಭೋಗ ಅಂತ ಹೇಳುವುದು ಬಹಳ ಮಹತ್ವದ್ದಾಗಿದೆ ಅಂತ ನನಗನ್ನಿಸ್ತದೆ. ಹಿಂದೆ ಅನೇಕ ಜನರದ್ದು ನೋಡಿದ್ವಿ ನಾವು. ಕೃಷ್ಣನಿಗೆ 16,108 ಜನ ಪತ್ನಿಯರಿದ್ದರು, 1,00,000 ಜನ ಪತ್ನಿಯರಿದ್ದವರಿದ್ದರು, 1,00,00,000 ಜನ ಪತ್ನಿಯರಿದ್ದಂಥ ರಾಜರ ವರ್ಣನೆ ಕೂಡ ಈ ಹಿಂದೆ ಬಂದಿದೆ. ಆ ಥರ ಸಾವಿರಾರು ವರ್ಷ ಕಾಲ, ಲಕ್ಷ ವರ್ಷಗಳ ಕಾಲ, ಕೋಟಿ ವರ್ಷಗಳ ಕಾಲ ಈ ಭೋಗವನ್ನು ಅನುಭವಿಸಲಿಕ್ಕೆ ನಮಗೇನು ಶಕ್ತಿ ಇದೆ? ಮನುಷ್ಯ ಶರೀರದ ಇತಿಮಿತಿ ಇಷ್ಟು, 70-80 ವರ್ಷ ಬದುಕಿಯೇವು ಬಹಳ ಅಂದರೆ. ರಾಜರಂತೆ ದೇವತೆಗಳಂತೆ ಸುದೀರ್ಘ ಕಾಲ ದಾಂಪತ್ಯ ಜೀವನ ನಡೆಸಲಿಕ್ಕೆ ಮತ್ತಿತರ ಸುಖಗಳನ್ನು ಅನುಭವಿಸ್ಲಿಕ್ಕಾದ್ರೂ ಇವನಿಗೇನು ಶಕ್ತಿ ಇದೆ? ರಾಜ್ಯವನ್ನು ಆಳಿದರಾರು ಎಷ್ಟು ಆಳಿಯಾರ. ಆದ್ದರಿಂದ ಬೆಂಕಿಯು ಬಗ ಬಗ ಉರಿತದೆ, ಆ ಆಸೆ ಎನ್ನುವ ಬೆಂಕಿ. ಅದಕ್ಕೆ ಇವನು ಕೊಡುವ ವಿಷಯ ಭೋಗ ಮಾತ್ರ ತುಂಬ ಕ್ಷುಲ್ಲಕವಾದ. ಆ ಸುಖ, ಆ ಆಸೆ ತಣಿಯೋದೇ ಇಲ್ಲ. ಉರಿಯುವ ಬೆಂಕಿಗೆ ನೀರು ಸುರಿದ್ರೆ ಅದು ಆರೀತು, ತುಪ್ಪ ಸುರಿದ್ರೆ ಅದು ಆರ್ತದನು, ಅರೋದಿಲ್ಲ. ಆದರೆ ಇವನು ಭೋಗದಿಂದ ತನ್ನ ಆಸೆಯನ್ನು ತೃಪ್ತ ಮಾಡ್ಕೋಬೇಕು ಅಂತ ಹೋಗ್ತಾನೆ. ಆದರೆ ಆ ಭೋಗಗಳು ಕೂಡ ಇವನು ಕೈಗೆ ಸಿಗೋದಿಲ್ಲ. ಆದ್ದರಿಂದ ಮತ್ತಷ್ಟು ಇವನು ಅತೃಪ್ತನಾಗ್ತಾನೆ, ಆಸೆಯನ್ನು ಬಿಡೋದಿಲ್ಲ, ವೈರಾಗ್ಯ ತಾಳೋದಿಲ್ಲ. ತಿಳಿದವರು ಕೂಡ, ಜ್ಞಾನಿಗಳು ಕೂಡ ಹೀಗೆ ಮಾಡ್ತಾರಲ್ಲ, ಇದಂಥ ವಿಚಿತ್ರವಾದ್ದು ಅಂತಾರೆ. ಯಸ್ಯ ಶ್ರೀಪತಿ ನರಹರಿ ಸ್ವಯಮೇವ ಪ್ರಸನ್ನ ತಸ್ಯ ಅಲಭ್ಯ ಪುರುಷಾರ್ಥರಹಿತಸ್ಯಾಪಿ ಪರಮಭಾಗವತಸ್ಯ ಪ್ರಹ್ಲಾದಸ್ಯ ವೈರಾಗ್ಯಂ ಸರ್ವೈರಪಿ ಶಿರಸಾ ಶ್ಲಾಘಿತಮಂ ಗರ್ಭ ಏವ ಭಾಗವತೋತ್ತಮ ನಾರದಾನುಗ್ರಹ ಸಾಧಿತಂ ದರ್ಶಯಂ ತದ್ವಚನಂ ಪಠತೆ ಅಂತ. ಪ್ರಹ್ಲಾದ ನಮ್ಮೆಲ್ಲ ಜೀವನದ ನಡುವೆ, ಈ ಜೀವನ ನಡುವೆ ಒಂದು ಅಪವಾದ ಇದೆ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅವನಿಗೆ ನಾರದರ ಉಪದೇಶದಿಂದ ಎಲ್ಲ ತಿಳಿದಿತ್ತು. ಮುಂದೆ ಸ್ವಯಂ ನರಸಿಂಹ ಪ್ರತ್ಯಕ್ಷನಾದಾಗ ನಿನಗೇನು ಪುರುಷಾರ್ಥ ಬೇಕು ಕೇಳು, ಕೊಡ್ತೇನೆ, ಮೋಕ್ಷ ಎಂಬ ಪುರುಷಾರ್ಥವನ್ನಾದರೂ ಕೊಟ್ಟೇನೋ ಅಂದ. ಇವನು ಮಾತ್ರ ನನಗದು ಬೇಕಾಗಿಲ್ಲ, ವೈರಾಗ್ಯವೇ ಸಾಕು ಅಂದ್ಬಿಟ್ಟಿದ್ದ. ಎಸ್ತ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ಯಾರು ಭಗವಂತ ಸಿಕ್ಕಾಗ ಅವನಿಂದ ಅನೇಕ ಥರದ ಅಪೇಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾನ, ಅವನು ಭಗವಂತನಿಗೆ ಸೇವಕ ಹೇಗಾಗ್ತಾನೆ, ಭಕ್ತ ಹೇಗಾಗ್ತಾನೆ? ಸವೈ ವಣಿಕ್, ಒಬ್ಬ ವ್ಯಾಪಾರಿ ಆಗಿಬಿಟ್ಟಾನ ಅವನು. ಭಗವಂತನೇ, ನಾನು ನಿನಗೆ ಪ್ರದಕ್ಷಿಣೆ, ನಮಸ್ಕಾರ, ಸೇವಾ ಇತ್ಯಾದಿಗಳನ್ನು ಮಾಡ್ತೇನೆ, ನೀನು ನನಗೆ ಅದಕ್ಕೆ ಪ್ರತಿಯಾಗಿ ನನ್ನ ಅಪೇಕ್ಷೆಗಳನ್ನು ಈಡೇರಿಸಬೇಕು ಅಂತ ಹೀಗೆ ಕೇಳಿದರೆ ನಾವು
ವ್ಯಾಪಾರಿಗಳೇ ಆದೆವು, ನಮಗೂ ವ್ಯಾಪಾರಿಗಳಿಗೂ ವ್ಯತ್ಯಾಸ ಏನಿದೆ? ಇದಿ ರಾಶೀಶಮೇ ಕಾಮಾನ್ ವರಾನ್ ವರದಃ ತ್ವಂ ವರಾನ್ಸ್ತ್ವಂ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವರಂ ವೃಣೆ ಅಂತ ಕೇಳ್ಕೊಂಡ್ಬಿಟ್ಟಿದ್ದ ಅವನು. ತುಂಬ ವಿಚಿತ್ರವಾದ್ದು. ನನಗೆ ವರದರಾಜನಾದ ಭಗವಂತನೇ, ನೀನು ಏನಾದರೂ ಕೇಳ್ಕೊಳ್ಳೇಬೇಕು ಅಂತ ಹೇಳುವುದಾದರೆ ಏನನ್ನೂ ಕೇಳದೇ ಇರುವ ಆಸೆ ನನಗೆ ಬರಲಿ, ಅದೇ ಒಂದು ವರವನ್ನು ಕೊಟ್ಟುಬಿಡು ಅಂತ ಕೇಳ್ಕೊಂಡಿದ್ದ. ಅಂತ ವಿಚಿತ್ರವಾದ ವೈರಾಗ್ಯ ಒಂದು. ಅಂಥ ವೈರಾಗ್ಯ ನಮ್ಮಂಥವ್ರು ಎಲ್ರಿಗೂ ಬರದೇ ಇರಬಹುದು. ವಿಪರ್ಯಾಸದ ಸಂಗತಿ ಅಂದರೆ, ಆ ಪ್ರಹ್ಲಾದನಂತಹವರು ಮತ್ತಿತರ ಜ್ಞಾನಿಗಳು ಈ ಜಗತ್ತಿಗೆ ನಾನಾ ಥರದ ಅವತಾರ ರೂಪಗಳನ್ನು ತಾಳಿ ಬಂದರೆ ನಾವು ಅವರೆದುರಿಗೆ ಹೋಗಿ ಏನೇನೋ ಕೇಳ್ತೇವೆ. ಅವರಿಗೆ ತಮ್ಮಲ್ಲಿ ಸಂಗ್ರಹೀತವಾದ ಪುಣ್ಯವನ್ನು ಈ ಜನರಿಗೆಲ್ಲ ಕೊಟ್ಟು ತಮ್ಮ ಪುಣ್ಯವನ್ನು, ಅನಿಷ್ಟವಾದ ಪುಣ್ಯವನ್ನು, ಆ ಪುಣ್ಯದಿಂದ ಏನೂ ಲಾಭ ಇರೋದಿಲ್ಲ ಅವರಿಗೆ, ಮುಕ್ತಿಯಲ್ಲಿ ಏನೂ ಅವರಿಗೆ ಹೆಚ್ಚಿನ ಸುಖ ಇರೋದಿಲ್ಲ. ಹಾಗಾಗಿ ಇವ್ರಿಗೊಂದಿಷ್ಟು ಕೊಟ್ಟು ಖಾಲಿ ಮಾಡ್ಕೊಂಡು ಬಿಡೋಣ ಅಂತ ಅವ್ರು ಬಯಸ್ತಾರೆ. ಆದ್ರಿಂದ ನಮಗೆ ಆ ಎಲ್ಲ ಅಪೇಕ್ಷೆಗಳು ಈಡೇರ್ತವೆ. ಆ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಮತ್ತಷ್ಟು ಮತ್ತೆ ನಾವು ಈ ಜಗತ್ತಿನಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಅಂತಹ ವಿರಕ್ತ ಶಿಖಾಮಣಿಗಳ ಎದುರಿಗೆ ಹೋಗಿ ನಾವು ಏನೇನೋ ಕೇಳ್ತೇವಲ್ಲ, ಅದನ್ನ ನೋಡಿ ಅವರು ನಗಲಿಕ್ಕಿಲ್ಲೇನು? ನಗ್ತಾರೆ, ನಕ್ಕರೂ ತೊಂದರೆ ಇಲ್ಲ, ಹಾಸ್ಯ ಮಾಡಿದ್ರು ತೊಂದರೆ ಇಲ್ಲ, ನಾವು ಕೊಡೋದನ್ನು ಕೊಟ್ಟು ಬಿಡಿ ಅಂತ ನಾವು ಅವರಿಗೆ ದುಂಬಾಲು ಬೀಳ್ತೇವೆ. ನನಗೆ ಕೆಲವು ಬಾರಿ ಅನಿಸಿದ್ದಿದೆ, ಹಿಂದೆ ಕೆಲವು ಬಾರಿ ಹೇಳಿದ್ದೆ ಕೂಡ. ಯಾರು ಸಮೀಪಕ್ಕೆ ಬಂದು ನಮಗೆ ಐಹಿಕ ಭೋಗ ಭಾಗ್ಯಗಳ ಅಪೇಕ್ಷೆ ಇದೆ, ನಮ್ಗೆ ಅದನ್ನು ಕೊಡಿ ಅಂತ ರಾಘವೇಂದ್ರ ಸ್ವಾಮಿಗಳಂಥವ್ರನ್ನ ಕೇಳ್ತಾರ, ಆಗ ಅವರು ಅವರವರ ಹಿನ್ನೆಲೆಯನ್ನು ಗಮನಿಸಿ ಬೇಗ ಅದನ್ನೆಲ್ಲ ಕೊಟ್ಟು ಅಲ್ಲಿ ಸಾಗ ಹಾಕಿಬಿಡ್ತಾರೆ. ಇಂಥ ಕ್ಷುಲ್ಲಕರ ಸಹವಾಸ ಅವರಿಗೆ ಬೇಕಾಗಿರೋದಿಲ್ಲ, ನಡೀಲಿ ಇಲ್ಲಿಂದ ಅಂತಾರೆ. ಆದರೆ ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಕೊಡಿರಿ, ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ನನಗೆ ಕೊಡಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂಥ ಅನುಕೂಲಗಳನ್ನು ಕೊಡಿ ಅಂತ ಕೇಳಿದರೆ ಅಂತಹ ಭಕ್ತ ಅವರಿಗೆ ಬಹಳ ಪ್ರಿಯ ಆಗ್ತಾನೆ. ಅಂಥವರಿಗೆ ಅವರು ಬೇಗ ಏನನ್ನಾದರೂ ಕೊಡ್ತಾರ, ಸ್ವಲ್ಪ ವಿಳಂಬವಾಗಿಯೇ ಕೊಟ್ಟಾರ ಅಂತ ನನ್ನ ಆಲೋಚನೆ. ಬೇಗ ಕೊಟ್ಬಿಡೋದಿಲ್ಲ ಅದಕ್ಕೆ. ಯಾಕೆಂದ್ರೆ ಬೇಗ ಕೊಟ್ಟರೆ ಭಕ್ತ ಆ ಕಡೆ ದೂರ ಹೋಗಿಬಿಡ್ತಾನೆ. ಅವನನ್ನು ತನ್ನ ಸಮೀಪದಲ್ಲೇ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ ಅವರು. ಇಲ್ಲೇ ಇರಲಿ ಈ ಭಕ್ತ, ಸೇವಾ ಮಾಡ್ತಾ ಇರಲಿ ಅಂತ ಅವರು ಇಟ್ಕೊಳ್ಳಿಕ್ಕೆ ಬಯಸ್ತಾರೆ. ಅವರು ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಇವನಲ್ಲಿ ಹೆಚ್ಚು ಮಾಡ್ತಾನೇ ಇರ್ತಾರೆ. ಆದ್ರೆ ಅದು ಕೂಡಲೇ ಗೊತ್ತಾಗೋದಿಲ್ಲ. ರೋಗ, ಭಯಂಕರವಾದ ರೋಗ ನಮ್ಮನ್ನು ಪೀಡಿಸ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ರೋಗ ಬಿಟ್ಟು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಏನೋ ಸಿಗಬೇಕಾದ ಧನ, ಸಂಪತ್ತು, ಸ್ಥಾನ, ಮಾನ, ಜನ ಇದು ಇವತ್ತಿನವರೆಗೆ ಇಲ್ಲದೇ ಇದ್ದದ್ದು ಇದ್ದಕ್ಕಿದ್ದಂಗೆ ಬಂದುಬಿಟ್ರೆ ಅದು ಅವ್ರ ಅನುಗ್ರಹದಿಂದ ಆಯಿತು ಅಂತ ಕೂಡಲೇ ಗೊತ್ತಾಗ್ಬಿಡ್ತದೆ. ಆದರೆ ಜ್ಞಾನ ರಾತ್ರೋರಾತ್ರಿ ಅಪರೋಕ್ಷ ಜ್ಞಾನವನ್ನು ಹೊರತು ಸಾಮಾನ್ಯವಾದ ಜ್ಞಾನ ಬರೋದಿಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯಗಳು ಕ್ರಮವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಅದೆಲ್ಲ ಅವರ ಅನುಗ್ರಹದಿಂದ ಆಗಿರ್ತದೆ. ಆದರೆ ಅದಾಗಿದ್ದು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇಂಥ ಭಕ್ತ, ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಪ್ರಾರ್ಥಿಸುವ ಭಕ್ತ ಇರಲಿ ಸಮೀಪದಲ್ಲಿ, ಅಂಥವನು ನಾನು ಸೇವಾ ಮಾಡ್ಕೊಂಡು ಇರಲಿ ಅಂತ ಅವರು ಬಯಸ್ತಾರೇನೋ. ಆದ್ದರಿಂದ ಕೂಡಲೇ ಆತನನ್ನು ಅವರು ದೂರ ಕಳಿಸೋದಿಲ್ಲ. ಇದು ನಂದೊಂದು ವಿಶ್ಲೇಷಣೆ. 81ನೇ ಶ್ಲೋಕ ಒಂದು ತುಂಬ ಸುಂದರವಾಗಿದೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ ಘ್ರಾಣೋನ್ಯತ ಚಪಲದೃಕ್ ಕ್ವಚ ಕರ್ಮಶಕ್ತಿ ಬಹ್ವ್ಯಃ ಸಪತ್ನೈವ ಗೇಹಪತಿಂ ಲುನಂತೆ ಅಂತ.
ಇದು ಕೂಡ 7ನೇ ಸ್ಕಂದದ 9ನೇ ಅಧ್ಯಾಯದ 40ನೇ ಶ್ಲೋಕ. ಪ್ರಹ್ಲಾದಂದೇ ಮಾತಿದು. ಅನೇಕ ಜನ ಪತ್ನಿಯರನ್ನು ಕಟ್ಕೊಂಡಿರುವಂಥ ಒಬ್ಬ ಪತಿಯ ಪಟಿಪಾಠದ ಹೇಗಿರ್ತದೋ ಹಾಗೆ ನಮ್ಮೆಲ್ಲರದು ಇದೆ ಅಂತ ಇದ್ದಾರೆ. ಈ ಎಲ್ಲ ಇಂದ್ರಿಯಗಳು ನಮ್ಮನ್ನ ಕಿತ್ತು ತಿಂತಾ ಇವೆ. ಅದು ಹೇಗೆ ಅಂದರೆ, ನಮ್ಮ ನಾಲಿಗೆ ಅದು ಒಂದು ಹೆಂಡತಿ, ನನ್ನ ಆ ಕಡೆ ಸೆಳೆದಾಡ್ತಿದೆ. ವಿಷಯ ಸುಖ ಬೇಕಾದಷ್ಟು ಅದು ಅನುಭವಿಸಿದೆ. ನಾನಾ ಥರದ ಪದಾರ್ಥಗಳನ್ನು, ರುಚಿ ರುಚಿಯಾದ ಪದಾರ್ಥಗಳನ್ನು ತಿಂದಿದೆ. ಇನ್ನೂ ಅದಕ್ಕೆ ಸಮಾಧಾನ ಆಗಿಲ್ಲ. ನನ್ನನ್ನು ಒಂದು ಕಡೆ ಸೆಳಿತಾ ಇದೆ, ಬಾ ಇನ್ನಷ್ಟು ತಿನ್ನು ಅಂತ. ಮನುಷ್ಯನ ಉಪಸ್ಥೇಂದ್ರಿಯ, ಅವನು ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ, ಮತ್ತಷ್ಟು ಇನ್ನಷ್ಟು ಸುಖ ಅನುಭವಿಸುವ, ದಾಂಪತ್ಯದ ಸುಖ ಅನುಭವಿಸು, ಮೈಥುನದ ಸುಖ ಅನುಭವಿಸು ಅಂತ ಅವನನ್ನು ಪ್ರೇರಿಸ್ತಾ ಇದೆ. ಹೊಟ್ಟೆ ಅದು ಕೂಡ ಅನ್ನ ಉಣ್ಣುವುದಕ್ಕೆ ನನ್ನನ್ನು ಪ್ರೇರಿಸ್ತದೆ. ನಾಲಿಗೆ ರಸವನ್ನು ಅನುಭವಿಸುವುದಕ್ಕೆ, ಮತ್ತೆ ಪೂರ್ತಿ ಉಂಡಾದ ಮೇಲೆ ತುಂಬಿತು ಹೊಟ್ಟೆ ಅಂತಂದು ಅನ್ನಿಸ್ತದಲ್ಲ, ಅಂಥ ಒಂದು ತೃಪ್ತಿಯ ಅನುಭವಕ್ಕಾಗಿ ಹೊಟ್ಟೆ ಹಾತೊರಿತಾ ಇರ್ತದೆ. ಕಿವಿ ಮಧುರವಾದ ಗಾನವನ್ನು ಕೇಳಲಿಕ್ಕಾಗಿ ಆ ಕಡೆ ನನ್ನನ್ನು ಸೆಳೀತದೆ. ಮೂಗು ಸುಗಂಧ ದ್ರವ್ಯವನ್ನು ಅಘ್ರಾಣಿಸಲಿಕ್ಕಾಗಿ ನನ್ನನ್ನು ಸೆಳೀತಾ ಇದೆ. ನಾನಿರೋನೊಬ್ಬ ಈ ಜೀವ, ಎಲ್ಲ ಇಂದ್ರಿಯಗಳು ಆ ಕಡೆ ನಮ್ಮನ್ನು ಸೆಳೀತಾ ಇವೆ. ಘ್ರಾಣೋನ್ಯತಃ ಚಪಲ ದೃಕ್ವಚ ಕರ್ಮಶಕ್ತಿ. ಕಣ್ಣುಗಳು, ಕೈ, ಕಾಲು ಮೊದಲಾದ ಕರ್ಮೇಂದ್ರಿಯಗಳು, ಮೂಗು, ಇವೆಲ್ಲವೂ ಕೂಡ ನಮ್ಮನ್ನು ಎಳೆದಾಡ್ತಾ ಇವೆ. ಆ ಎಲ್ಲ ಕರ್ಮೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ, ಮನಸ್ಸಿಗೆ ಇರುವಂಥ ಅನುಭವಿಸಬೇಕೆಂಬ ಹಾತೊರೆತ ಕಡಿಮೆ ಆಗಿಲ್ಲ. ಆದರೆ ಕ್ರಮವಾಗಿ ದೇಹದ ಶಕ್ತಿ ಕಡಿಮೆ ಆಗ್ತದೆ. ಆದರೆ ಆ ಇಂದ್ರಿಯಗಳು ಮಾತ್ರ ಅವನು ಸೆಳೆದಾಡ್ತಾ ಇವೆ. ಆದ್ದರಿಂದ ಮತ್ತಷ್ಟು ಈ ಜೀವ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಕೂಡ ಆಯಾಸ ಹೊಂದುತ್ತಾನೆ. ಲುನಂತಿ ಅಂತಿದೆ, ಲೂಂಜು ಛೇದನೆ ಅಂತ ಧಾತು. ಸುಮ್ಮನೆ ದುಃಖ ಕೊಡ್ತವೆ, ಪೀಡಿಸ್ತವೆ ಅಂತ ಅಷ್ಟೇ ಅರ್ಥ ಅಲ್ಲ, ಕಿತ್ತು ತಿಂತವೆ ಅಂತ. ಲೂಂಜು ಛೇದನ ಮಾಡುವುದು ಅಂತ ಧಾತುವಿಗೆ ಅರ್ಥ. ಅವರೆಲ್ಲರೂ ಸೇರಿ ಇವನೊಬ್ಬನ ಮೇಲೆ ದಾಳಿ ಮಾಡಿದ್ದಾರೆ. ಇವನಿಗೆ ಇಷ್ಟು ಹಿಂಸೆ ಆಗುವಂತೆ ಅವರೆಲ್ಲ ವರ್ತನೆ ಮಾಡಿದ್ದಾರೆ. ಅಲ್ಲಿರುವವರು ಆ ಎಲ್ಲ ಜಡವಾದ ಇಂದ್ರಿಯಗಳು ಮಾತ್ರ ಅಲ್ಲ, ಅದಕ್ಕೆಲ್ಲ ಅಭಿಮಾನಿಗಳಾಗಿ ದೈತ್ಯರಿದ್ದಾರೆ. ಆ ದೈತ್ಯರು ನಮ್ಮನ್ನು ಭೋಗಕ್ಕೆ ಪ್ರೇರಿಸ್ತಾರೆ. ಆದರೆ ಅಲ್ಲೇ ದೇವತೆಗಳು ಕೂಡ ಇದ್ದಾರೆ. ಅವರು ನಮ್ಮನ್ನು ಭಗವಂತನ ಸೇವೆಗಾಗಿ ಪ್ರೇರಿಸಬೇಕು. ಹಿಂದೆ ಅನೇಕ ಸರಿ ಹೇಳಿದ್ದೆ, ಸೃಷ್ಟಿಗೆ ಬಂದು 195 ಕೋಟಿ ವರ್ಷಗಳಾಗಿವೆ. ಅದೆಷ್ಟು ಸರಿ ನಾನಾ ಥರದ ಪ್ರಾಣಿಗಳ, ಪಕ್ಷಿಗಳ, ಮೀನುಗಳ, ಕ್ರಿಮಿಕೀಟಗಳ ಜನ್ಮವನ್ನೆಲ್ಲ ತಾಳಿದ್ದೇವೆ. ಮನುಷ್ಯ ಜನ್ಮ ತಾಳಿದ್ದೇವೆ. ಮನುಷ್ಯ ಜನ್ಮದಲ್ಲೂ ಕೂಡ ಎಲ್ಲೆಲ್ಲಿ ಯಾವಾಗ ಹುಟ್ಟಿದ್ದೇವೋ, ಏನೇನು ತಿನ್ನಬೇಕಾದ್ದನ್ನು ತಿನ್ನಬಾರ್ದೆಲ್ಲವನ್ನೂ ಕೂಡ ನಮ್ಮ ನಾಲಿಗೆ ನಮಗೆ ತಿನ್ನಿಸಿದೆ, ನಮ್ಮ ಹೊಟ್ಟೆ ತುಂಬಿದೆ. ಇವತ್ತು ಯಾವ ಆಹಾರವನ್ನು ನಾವು ಹೇಸಿಗೆ ಅಸಹ್ಯ, ಅಪವಿತ್ರ ಅಂತೆಲ್ಲ ಅಂತೇವೆ, ಅದನ್ನೆಲ್ಲ ಚಪ್ಪರಿಸಿ ತಿಂದಿದ್ದೇವೆ ಈ ಹಿಂದೆ. ಯಾವುದೇ ಲಜ್ಜೆ ಇಲ್ಲದೆ ಸ್ತ್ರೀಯ ಜೊತೆಗೆ ಪುರುಷ, ಪುರುಷನ ಜೊತೆಗೆ ಸ್ತ್ರೀ, ಹಕ್ಕಿಯಾಗಿ, ಹಾವಾಗಿ, ಮೀನಾಗಿ, ಪ್ರಾಣಿಯಾಗಿ ನಾನಾ ಥರದ ಸುಖಗಳನ್ನೆಲ್ಲ ಅನುಭವಿಸಿ ಇದ್ದಾರೆ. ಸುಖದ ಆಳ ಕಂಡಿದ್ದಾರೆ, ಸುಖದ ಎತ್ತರ ಕಂಡಿದ್ದಾರೆ. ಎಷ್ಟು ಸರಿ ಆಗಿದೆ ಈ ಹಿಂದೆ ಈ ಜನ್ಮಗಳಲ್ಲಿ. ಚರ್ಮ ಏನೇನನ್ನು ಮುಟ್ಟಿದೆ, ಹೊಟ್ಟೆ ಏನೇನನ್ನು ತಿಂದು ತುಂಬಿಕೊಂಡಿದೆ.
ಕಿವಿ ಏನೇನನ್ನು ಕೇಳಿ ಸಂತೋಷಪಟ್ಟಿದೆ, ದುಃಖಪಟ್ಟಿದೆ. ಮೂಗು ಏನೇನನ್ನು ಮೂಸಿದೆ, ಕಣ್ಣು ಏನೇನನ್ನು ನೋಡಿದೆ, ಕಾಲು ಎಲ್ಲೆಲ್ಲಿ ಹೋಗಿದೆ, ಕೈ ಏನೇನು ಮಾಡಿದೆ, ಏನು ಮುಟ್ಟಬಾರ್ದನ್ನೆಲ್ಲ ಮುಟ್ಟಿದೆ. ಇಷ್ಟಾದರೂ ಕೂಡ ಒಂದು ಬಾರಿ ಸತ್ತು ಮತ್ತೆ ಪ್ರಾರಬ್ಧ ಕರ್ಮವಶಾತ್ ಪ್ರಾಣಿ ಪಕ್ಷಿ ಹುಳ ಹುಪ್ಪಟೆಯಾಗಿ ಎಲ್ಲೇ ಹುಟ್ಟಿದ್ರು ಮತ್ತೆ ಹೊಸ ಶರೀರ. ಆ ಹೊಸ ಶರೀರದ ಕಸುವಿನಿಂದಾಗಿ, ಹಸಿವಿನಿಂದಾಗಿ ಮನಸ್ಸಿನಲ್ಲೂ ಕೂಡ ಉರಿದು ಮಾತ್ರ ತಣಿಯಬೇಕಾದಂತಹ, ಉರಿದೂ ತಣಿಯಲಾರದಂತಹ ಒಂದು ಭಯಂಕರವಾದ ಅಗ್ನಿ. ಆ ಅಗ್ನಿಯನ್ನು ತಣಿಸ್ಲಿಕ್ಕಾಗಿ ಮತ್ತೆ ಮತ್ತೆ ಮಾಡುವ ಪ್ರಯತ್ನಗಳೆಷ್ಟು. ಯಾವುದೂ ಹೊಸದಲ್ಲ, ಎಲ್ಲವೂ ಆಗಿ ಹೋಗಿದೆ. ದೊಡ್ಡ ವಿದ್ವಾಂಸನಾಗಿ, ಮೂರ್ಖನಾಗಿ, ರಾಜನಾಗಿ, ಭಿಕ್ಷುಕನಾಗಿ, ನಾನಾ ಥರದ ಸ್ಥಾನ ಮಾನ ಧನ ಎಲ್ಲವನ್ನೂ ಅನುಭವಿಸಾಗಿದೆ. ಜಗತ್ತಿನಲ್ಲಿ ಪ್ರಾಯ ಈ 195 ಕೋಟಿ ವರ್ಷಗಳಲ್ಲಿ ಈ ಜಗತ್ತಿನಲ್ಲಿ ಸ್ವರ್ಗದಲ್ಲಿ ಮತ್ತು ನರಕದಲ್ಲಿ ನಾವಿನ್ನು ನೋಡದಂತಹ ಮುಖ ಯಾವುದೂ ಇಲ್ಲ. ನಮ್ಮ ಯೋಗ್ಯತೆಗೆ ಈ ಜಗತ್ತನ್ನು ನಾವು ಎಷ್ಟು ತಿಳ್ಕೋಬೇಕಾಗಿತ್ತೋ ಅಷ್ಟು ತಿಳಿದೇ ಇದ್ದೇವೆ. ರೂಪ, ರಸ, ಗಂಧ, ಸ್ಪರ್ಶ ಎಲ್ಲವನ್ನೂ ತಿಳಿದೇ ಇದ್ದೇವೆ. ಇನ್ನಾಗಬೇಕಾದದ್ದು ಶಾಸ್ತ್ರದ ದೃಢವಾದ ಪರೋಕ್ಷ ಜ್ಞಾನ, ಆಮೇಲೆ ಮಾನಸಾಪರೋಕ್ಷ, ಮುಂದೆ ಸ್ವರೂಪಾಪರೋಕ್ಷ, ಆ ಬಳಿಕ ಮೋಕ್ಷ ಅಷ್ಟೆ. ಹೀಗೆ ಈ ಇಂದ್ರಿಯಗಳ ಅಭಿಮಾನಿಗಳಾದಂತಹ ದೈತ್ಯರು ನಮ್ಮನ್ನು ಹೇಗೆ ಪೀಡಿಸ್ತಾರಲ್ಲ, ಅನೇಕ ಜನ ಸವತಿಯರ ಕಾಟಕ್ಕೆ ಒಬ್ಬ ಗಂಡ ಸಿಕ್ಕು ಹೇಗೆ ಬೇಸುತ್ತಿರ್ತಾನಲ್ಲ, ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆಯಲ್ಲ. ಹಾಗಾದರೆ ಅಲ್ಲೇ ದೇವತೆಗಳಿದ್ದಾರೆ. ಆ ದೇವತೆಗಳ ಅಂತರ್ಯಾಮಿಯಾದ ಪರಶಕ್ತಿ ಹೊಂದಿದೆ. ಅವನನ್ನು ಏನಂತ ಪ್ರಾರ್ಥನೆ ಮಾಡಬೇಕು ಅಂದರೆ, ಅದು ನಳಕೂಬರರ ಕಥೆಯಲ್ಲಿ 10ನೇ ಸರ್ಗದಲ್ಲಿ ಬರ್ತದೆ. ಅವರು ಭಗವಂತನನ್ನು ಕೇಳಿದ ಒಂದು ರೀತಿ ಇದೆ. ವಾಣಿ ಗುಣಾನುಕಥನೆ ಶ್ರವಣವು ಕಥಾಯಾಮ್ ಹಸ್ತೌಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರವರ ಪ್ರಣಾಮೆ ಸುರಪ್ರವರ ಪ್ರಣಾಮೆ ದೃಷ್ಟಿಸ್ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ವಾಗೀಂದ್ರಿಯ ಈವರೆಗೆ ಯಾರ್ಯಾರನ್ನೋ ಹೊಗಳಿ ತೆಗಳಿ ಅಪವಿತ್ರ ಆಗಿತ್ತು. ಇನ್ನು ನಿನ್ನ ಗುಣಕಥನವನ್ನು ಮಾಡಲಿಕ್ಕೆ ಅದು ಮೀಸಲಾಗಿರಲಿ. ನಮ್ಮ ಕಿವಿ ಏನೇನನ್ನೋ ಕೇಳ್ತಾ ಇತ್ತು, ಅದೆಲ್ಲ ಇನ್ನು ನಿನ್ನ ಕಥೆಯನ್ನು ಕೇಳಲಿ. ಕೈ ಹಿಡಿಯಬಾರ್ದನ್ನು ಹಿಡಿದಿತ್ತು, ಮಾಡಬಾರ್ದನ್ನು ಮಾಡಿತ್ತು. ನಿನ್ನ ಪೂಜಾರೂಪವಾದ ಕರ್ಮವನ್ನು ಮಾಡಲಿಕ್ಕೆ ಆ ಕೈ ಇನ್ನು ಸಜ್ಜುಗೊಳ್ಳಲಿ. ನಮ್ಮ ಮನಸ್ಸು ಏನೇನನ್ನೋ ಆಲೋಚನೆ ಮಾಡಿತ್ತು, ಎಲ್ಲೆಲ್ಲೋ ಹೋಗಿತ್ತದು, ಅದು ನಿನ್ನ ಪಾದದಲ್ಲಿ ಇನ್ನೂ ಅಂಟಿಕೊಂಡಿರಲಿ. ನನ್ನ ತಲೆ ನಿನ್ನ ಸ್ಮರಣಕ್ಕೆ ಯಾವತ್ತು ಮೀಸಲಾಗಿದ್ದು ನಿನ್ನ ಪಾದಕಮಲಗಳ ಮೇಲೆ ಅದು ಆಸಕ್ತವಾಗಿರಲಿ. ಭಗವಂತನೇ, ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ನನ್ನ ಈ ಶರೀರ ಮೀಸಲಾಗಿರಲಿ. ನನ್ನ ಈ ಕಣ್ಣು ನಿನ್ನನ್ನು ಮತ್ತು ನಿನ್ನ ಭಕ್ತರಾದ ಭಾಗವತರನ್ನು, ಯಾಕೆಂದರೆ ಅವರು ನಿನ್ನ ಪ್ರತೀಕರು, ನಿನ್ನ ಸನ್ನಿಧಾನಕ್ಕೆ ಪಾತ್ರರು, ಅವರನ್ನು ನೋಡ್ಲಿಕ್ಕೆ ಅದು ಮೀಸಲಾಗಿರಲಿ, ಹಾತೊರೆಯಲಿ. ಹೀಗೆ ಅಂತ ನಾವು ಕೇಳ್ಕೋಬೇಕು. ಹಾಗೆ ಮಾಡಿದ್ದಾದರೆ ಆ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಇವುಗಳಲ್ಲಿರುವಂಥ ದೈತ್ಯರ ಶಕ್ತಿ ಕಡಿಮೆಯಾಗಿ ದೇವತೆಗಳಿಗೆ ಮೇಲ್ಗೈ ಆಗ್ತದೆ. ನಮ್ಮನ್ನು ಅವರು ಕಿತ್ತು ತಿನ್ನಲಿಕ್ಕೆ ಅಸಮರ್ಥರಾಗ್ತಾರೆ. ನಾವು ಸಾಧನೆ ಮಾರ್ಗವನ್ನು ಆವಾಗ ಹಿಡಿದೆವು ಅಂತ ಭಾವಿಸಬೇಕು. ಅಲ್ಲಿಗೆ 81ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ.